ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರಿಯಾ ಕೃಷ್ಣ. ಇವತ್ತು ರೈಸ್ ಬಾತ್ ಮಾಡೋದು ಮತ್ತು ಮೊಸರು ಬಜ್ಜಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದ್ರು ಸಖತ್ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಫಾಲೋ ಮಾಡಿ. ನಾವೀಗ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿ, ಏಲಕ್ಕಿ, ಚಕ್ಕೆ, ಸೋಂಪು ಇದಿಷ್ಟನ್ನು ನಾವು ರುಬ್ಕೊಬೇಕು. ಜೊತೆಗೆ 1 ಕಪ್ಪು ನೆನೆಸಿರೋ ಬಟಾಣಿ, ಇದನ್ನು ಒಗ್ಗರಣೆಗೆ ಹಾಕ್ಕೊಬೇಕು. ಒಗ್ಗರಣೆಗೆ ಅಂತ ಸ್ವಲ್ಪ ಐಟಮ್ಸ್ ಇದೆ, ಸ್ಪೈಸಸ್. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ, ಆದರೆ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೋಟೆಲ್ ಸ್ಟೈಲ್ಗಿಂತಲೂ ಚೆನ್ನಾಗಿರುತ್ತೆ, ಯಾಕೆಂದರೆ ನಾವೇ ಮಾಡ್ಕೊಂಡು ತಿನ್ನೋದಲ್ವಾ, ಆರೋಗ್ಯವಾಗೂ ಇರ್ಬೋದು. ಇವಾಗ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ಸ್ಟಾರ್ಟ್ ಮಾಡೋಣ. ನಾನೊಂದು ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಬಾತಿನ ಸಾಮಾನು, ಇದೆಲ್ಲ ಗೊತ್ತಿರುತ್ತೆ. ಸೊ ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ನಾನು ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡಬೇಕು. ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ನೆನೆಸಿರೋ ಹಸಿ ಬಟಾಣಿನೂ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂತಹ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಸ್ವಲ್ಪ ಬೇಯಬೇಕು. ಎಲ್ಲ ಆದಮೇಲೆ ನಾವು ಆಗಲೇ ತೋರಿಸಿದ್ನಲ್ಲ ರುಬ್ಕೊಳ್ಳೋದೆಲ್ಲ ಏನೇನು ಐಟಮ್ಸ್ ಅಂತ, ಅದರ ರುಬ್ಬಿರೋ ಪೇಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿರೋ ಹಸಿ ಸ್ಮೆಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಹಸಿ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಕಮ್ಮಿ ಆದ್ರೂ ಮತ್ತೆ ಹಾಕ್ಕೋಬೋದು. ಇವಾಗ ಅರಿಶಿಣದ ಪುಡಿ, ಗರಂ ಮಸಾಲ, ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತಿಂದ್ರಂತೂ ಫಿದಾಗಿ ಹೋಗ್ತೀರಾ. ಇವಾಗ ನಾನಿಲ್ಲಿ 1 ಲೋಟ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇರೋದು. 1 ಲೋಟ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವೀಗ 1 ಲೋಟ ಅಕ್ಕಿ ಹಾಕಿದ್ವಲ್ಲ, ಸೊ ಹಾಗಾಗಿ 2 ಲೋಟ ನೀರು ಹಾಕ್ಕೋಬೇಕು. ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇರೋದು. ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಕುದಿ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು. ತುಂಬ ಕಮ್ಮಿ ಪದಾರ್ಥನ ಯೂಸ್ ಮಾಡಿ ಮಾಡೋದು. ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆಗೋವರೆಗೂ ಬಿಡಬೇಕು. 2 ವಿಷಲ್ ಆದಮೇಲೆ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ರೈಸ್ ಬಾತ್ನ ಹಾಗೂ ಮೊಸರು ಬಜ್ಜಿನ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುವಂಥ ರೈಸ್ ಬಾತ್ ಇದು. ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಒಂಚೂರು ಮುದ್ದೆ ಥರ ಆಗಿಲ್ಲ, ಪುಡಿಯಾಗಾಗಿದೆ. ಉದ್ರಾಗಿ ಅನ್ನ ಬರ್ತಾ ಇದೆ. ಚೆನ್ನಾಗಾಗಿದೆಲ್ಲ. ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ಇವಾಗ ರೈಸ್ ಬಾತ್ ಆಯಿತು. ನೆಕ್ಸ್ಟು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ತುಂಬ ಸಿಂಪಲ್, ಅದೆಲ್ಲರ ಮನೇಲೂ ಮಾಡ್ತಾರೆ, ಗೊತ್ತಿರುತ್ತೆ. ಆದ್ರೂ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಆನಿಯನ್, ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಮೊಸರನ್ನ ಹಾಕ್ತಾ ಇರೋದು. ಮೊಸರು ಬಜ್ಜಿ ರೆಡಿ. ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಯಿತು. ಸಿಂಪಲ್ ಅಂತ ಅಂದ್ಕೊಬೇಡಿ, ಸೀರಿಯಸ್ಸಾಗಿ ಚೆನ್ನಾಗಿರುತ್ತೆ. ಎಲ್ಲ ಮನೇಲಿರುವಂಥ ಪದಾರ್ಥಗಳೇ, ಯಾವುದೂ ಆಚೆಯಿಂದ ತರಬೇಕಂತಿಲ್ಲ. ಯಾರಾದರೂ ಗೆಸ್ಟ್ ಬಂದ್ರೂ ಅರ್ಜೆಂಟಾಗಿ ಇದನ್ನು ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿ, ಒಂದು 20 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ.
ಸೊ ಈಗ ಸರ್ವ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರೆಲ್ಲ ಹಾಕಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಲ್ವ. ಸೊ ಹಾಗಾಗಿ ತುಂಬ ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.